ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಟಿಕೆಟ್ ಫೈನಲ್ ಜವಾಬ್ದಾರಿ ಹೈ ಹೆಗಲಿಗೆ ಹೋಗಿದೆ. ಶುಕ್ರವಾರ ರಾಜ್ಯಕ್ಕೆ ಬರ್ತಾರಂತೆ ರಾಜ್ಯದ ಕೈ ಉಸ್ತುವಾರಿ ಸುರ್ಜೇವಾಲಾ ಸಾಹೇಬರು. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಟಿಕೆಟ್ ಫೈಟ್ ಜೋರಾಗಿದೆ. ಶುಕ್ರವಾರ ರಾಜ್ಯಕ್ಕೆ ಬರ್ತಾರಂತೆ ರಾಜ್ಯದ ಕೈ ಉಸ್ತುವಾರಿ ಸುರ್ಜೇವಾಲಾ. ಇದಕ್ಕೊಂದು ಸಮಿತಿ ರಚನೆ ಆಗಿದೆ. ಆ ಸಮಿತಿಯಿಂದ ಕಂಟ್ರೋಲ್ ಮಾಡೋದಕ್ಕಾಗದಲ್ಲೇ ರಾಜ್ಯದ ಗಡಿ ದಾಟಿ ದೆಹಲಿಯಲ್ಲಿರುವ ನಾಯಕರು ರಾಜ್ಯಕ್ಕೆ ಬರಬೇಕಾದ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ. ನಿನ್ನೆ ಒಂದು ಟೀಮ್ ದಾವಣಗೆರೆ ಹಾಗೂ ಬಾಗಲಕೋಟೆಗೆ ಹೋಗಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ವರದಿ ಕೊಡ್ತೀವಿ ಅಂತ ಹೇಳಿದ್ರು. HY ಮೇಟಿ ಅವರ ಕುಟುಂಬದ 3 ಟಿಕೆಟ್ ಕೇಳುತ್ತಿದ್ದಾರೆ. ಯಾರಿಗೆ ಕೊಟ್ಟರು ಒಟ್ಟಿಗೆ ಕೆಲಸ ಮಾಡಬೇಕೆಂದು ಹೇಳಿದ್ದೇವೆ, ಒಪ್ಪಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೋಡಿ. ದಾವಣಗೆರೆ ದಕ್ಷಿಣ, ಶಾಮನೂರು ಶಿವಶಂಕರಪ್ಪರ ಸಾಮ್ರಾಜ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮಾತನಾಡಿದರೆ ಕೇಳಿಸ್ಕೊಂಡು ಬರೋಣ. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತೆ ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು DK ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತೆ ಮಾದೇವಿ. 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರು ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಒಪ್ಕೊಂಡಿದ್ದಾರೆ. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಎರಡೂ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಬರೀ ತಲೆನೋವಲ್ಲ, ಅರ್ಧ ತಲೆನೋವು, ಮೈಗ್ರೇನ್ ಇಲಾಖೆ ಪರಿಣಮಿಸಿದೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಈಗಾಗಲೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ, ಒಂದು ಕಡೆ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬವೂ ಕೂಡ, ಅದರಲ್ಲೂ 3 ಜನ ಆಕಾಂಕ್ಷಿಗಳು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಏನು ಕಾಂಗ್ರೆಸ್ನಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಟಿಕೆಟ್ ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಯಾಕೆಂದ್ರೆ ಆಕಾಂಕ್ಷಿಗಳ ಸಂಖ್ಯೆಯು ಕೂಡ ದೊಡ್ಡದಾಗಿರುವಂತದ್ದು. ಪ್ರಮುಖವಾಗಿ ನೋಡೋದಂದ್ರೆ ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಮೇಟಿ ಕುಟುಂಬದಿಂದ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ CM ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಿರ್ಧಾರ ಮಾಡಿದ್ರು ಕೂಡ ಅದರಲ್ಲಿ 3 ಜನ ಆಕಾಂಕ್ಷಿಗಳಿರುವಂತದ್ದು. ಒಂದ್ ಕಡೆ ಮೇಟಿಯವರ ಪುತ್ರಿ, ಇನ್ನೊಂದ್ ಕಡೆ 2 ಮೇಟಿಯವರ ಪುತ್ರರು ಇರುವಂತದ್ದು. ಈ ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಇವತ್ತು ಆ ಕುಟುಂಬವನ್ನು ಕರೆಸಿ ಒಂದು ಮಾತುಕತೆಯನ್ನ ನಡೆಸಿರುವಂತದ್ದು, ಮೀಟಿಂಗ್ ಅನ್ನ ನಡೆದಿರುವಂತದ್ದು. ಅಂದ್ರೆ ಈ ಟಿಕೆಟ್ ವಿಚಾರವಾಗಿ ನಿಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ, ಬಟ್ ನಿಮ್ಮಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬ ಬಗ್ಗೆಯೂ ಕೂಡ ಒಂದ್ ರೀತಿಯಾದ ಚರ್ಚೆ ಮಾಡಿ. ಯಾಕೆಂದ್ರೆ ನಿಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಗೆಲುವಿನಲ್ಲಿ ತಮ್ಮ ಪಾತ್ರವನ್ನು ವಹಿಸಬೇಕೆ ಹೊರತು ಸೋಲಿನ ವಿಚಾರದಲ್ಲಿ ಕೂಡ ನೀವು ಕಿತ್ತಾಡಬಾರದು. ಯಾಕಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸಿದ್ರೆ ಮಾತ್ರ ಬಾಗಲಕೋಟೆಯಲ್ಲಿ ಗೆಲ್ಲಕ್ ಸಾಧ್ಯ ಅಂತ ಕೂಡ CM ಸಿದ್ದರಾಮಯ್ಯ ಕೂಡ ಆ 3 ಕರೆಸಿ ಸಂಧಾನ ಮಾಡುವ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಮೇಟಿಯವರ ಪುತ್ರಿ ಕೂಡ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಚರ್ಚೆ ಕೂಡ ಆರಂಭ ಆಗಿರೋದು. ಅವರು ಕೂಡ ಈ ಕಡೆಯಿಂದ ಕೂಡ ಹೇಳಿದ್ರು ಅಂತ. ಆದ್ರೆ ಸಿದ್ದರಾಮಯ್ಯ ಮುಂದೆ ಮಾತ್ರ ಇಲ್ಲ, ನೀವ್ ಯಾರಿಗೆ ಟಿಕೆಟ್ ಕೊಟ್ಟು ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ ಎಂಬುದು ಹೇಳಾಗ್ತಿರುವಂತದ್ದು ಸಾಯಿಲ್. ಇನ್ನೊಂದ್ ಕಡೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಷ್ಟೇ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಾವಣಗೆರೆ ಸಭೆ ನಡೆಸಿದ್ರು. ಅಲ್ಲೂ ಕೂಡ ಕಿತ್ತಾಟ ಆಯ್ತು. ಅದರಿಂದಾಗಿ ಇವತ್ತು KPCCಯಲ್ಲಿ ಜಬೀರ್ ಅಹಮದ್ ಮತ್ತೆ SS ಮಲ್ಲಿಕಾರ್ಜುನ್, ಅದೇ ರೀತಿ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ನಡೀತಾ ಇರೋದು. ಅಲ್ಲೂ ಕೂಡ ಒಂದ್ ಕಡೆ SS ಮಲ್ಲಿಕಾರ್ಜುನ್ ಕುಟುಂಬದಲ್ಲೇ ಯಾರಿಗೋ ಒಬ್ಬರು ಟಿಕೆಟ್ ಕೊಡ್ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ರು ಕೂಡ ಅಲ್ಲಿ ಕೂಡ ಆಕಾಂಕ್ಷಿಗಳೇ ಜಾಸ್ತಿ ಇರುವಂತದ್ದು. ಇನ್ನೊಂದ್ ಕಡೆ ಅಲ್ಲಿ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಹೆಚ್ಚಾಗಿರುವಂತದ್ದು. ಅದರಿಂದಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅಂತ ಜಮೀರು ಕಡೆಯಿಂದಲೂ ಕೂಡ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಕೂಡ ಒತ್ತಾಯ ಮಾಡ್ತಿರುವಂತದ್ದು. ಇದರಿಂದಾಗಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಎಂಬುದು ಕಾಂಗ್ರೆಸ್ನಲ್ಲೂ ಸಾಕಷ್ಟು ಗೊಂದಲ ಮೂಡಿದೆ. ಈಗಾಗಲೇ ಸಿದ್ದರಾಮಯ್ಯ ಕೂಡ ಎಲ್ಲರೂ ಮೀಟಿಂಗ್ ಅನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಇಲ್ಲೇ ರಾಜ್ಯ KPCC ಕಚೇರಿಯಲ್ಲೇ ಎಲ್ಲರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡ್ತಿರೋದು. ಇಲ್ಲಿವರೆಗೂ ಯಾರಿಗೆ ಟಿಕೆಟ್ ಕೊಡ್ಬೇಕು ಬರ್ತಾ ಇದೆ. ನೀವು ಹಾಗೆ ಇರಿ, ಫೋನ್ ಸಂಪರ್ಕದಲ್ಲೇ ಇರಿ. ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಗಮನಿಸೋದಾದ್ರೆ ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಮೇಟಿ ಕುಟುಂಬಕ್ಕೆ ಕೈ ಟಿಕೆಟ್ ಬಹುತೇಕ ಫಿಕ್ಸು.
ಸಿಎಂ ಸಿದ್ದರಾಮಯ್ಯರ ಸಂಧಾನ ಅಕ್ಷರಶಃ ಯಶಸ್ಸು. ಸಭೆ ನಡೆಸಿ ಟಿಕೆಟ್ ಫೈನಲ್ ಮಾಡಿ ಟವಲ್ ಕೊಡು ಕಂಡದ್ದ ಸಿಎಂ ಸಿದ್ದರಾಮಯ್ಯ. ಹಿರಿಯ ಪುತ್ರ ಮಲ್ಲಿಕಾರ್ಜುನ್ ಮತ್ತು ಕಿರಿಯ ಪುತ್ರ ಉಮೇಶು, ಪುತ್ರಿಯರಾದ ಬಾಯಕ್ಕ ಮಹಾದೇವಿಯಲ್ಲಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗಿದೆ. ಬೆಂಗಳೂರಿಗೆ ಕರೆಸಿಕೊಂಡು ಮಹತ್ವದ ಸಭೆ ನಡೆಸಿದ ಸಿಎಂ. ಟಿಕೆಟ್ ಬಗ್ಗೆ ಅಧಿಕೃತ ಘೋಷಣೆಯಷ್ಟೇ ಬಾಕಿ, ಉಳಿದ ಎಲ್ಲ ಪ್ರಕ್ರಿಯೆಗಳು ನಡೆದು ಹೋಗಿದೆ. ಸಿಎಂ ಸಿದ್ದರಾಮಯ್ಯರ ಈ ಬುದ್ಧಿವಂತಿಕೆಯ ಹೆಜ್ಜೆ. ಮುಳ್ಳಿನ ಗಂಟೊಳಗೆ ಒಂದು ಮೊಲ ಬಾಕಿ ಆದರೆ ಅದಕ್ಕೆ ಹೊರಬರೋದು ಅತಿ ದೊಡ್ಡದ ಸವಾಲು. ಕಾರಣ ಅದರ ಮೈಚರ್ಮ ಅತ್ಯಂತ ಮೃದುಲ, ಹೊರಗೆ ಬಂದರೆ ಮುಳ್ಳು ಚುಚ್ಚುತ್ತೆ. ಈ ಒಟ್ಟಾರೆ ನಿಜಕ್ಕೂ ಕೂಡ ಅತ್ಯಂತ ಸಂದಿಗ್ಧ ಸ್ಥಿತಿಯನ್ನು ಫೇಸ್ ಮಾಡಿದ್ದಾರೆ. ಸೊ ಸಂಪರ್ಕದಲ್ಲಿದ್ದಾರೆ ಮಾರುತಿ. ಈಗಾಗಲೇ ಟಿಕೆಟ್ ಫೈನಲ್ ಆಗಿದೆ ಅನ್ನೋ ಮಾಹಿತಿ. ನಿಜಕ್ಕೂ ಇದೊಂದು ಬಹುದೊಡ್ಡ ಡೆವಲಪ್ಮೆಂಟ್ ಅಲ್ವಾ ಮಾರುತಿ? ಇಲ್ಲೇನು ಸಿದ್ದರಾಮಯ್ಯರು ಕೂಡ ಇವತ್ತೇನು ಸದನದ ನಡುವೆಯೂ ಕೂಡ ಮೇಟಿಯವರ ಕುಟುಂಬ 4 ಮಕ್ಕಳನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಅದರಲ್ಲಿ ಈಗಾಗಲೇ ಉಮೇಶು ಮತ್ತೆ ಮಲ್ಲಿಕಾರ್ಜುನ್ ಅದೇ ರೀತಿಯಾದಂತ ಏನು ಮೇಟಿಯವರ ಪುತ್ರಿ ಇದ್ರು ಮಹಾದೇವಿ, ಅವರನ್ನ ಕರೆಸಿ ಕೂಡ ಮೀಟಿಂಗ್ ಮಾಡಿರುತ್ತೆ. ಆದ್ರೆ ಇಲ್ಲಿ ಫೈನಲ್ ಆಗಿ ಸಿದ್ದರಾಮಯ್ಯ ಹೇಳಿರೋದು ಕುಟುಂಬದಲ್ಲಿ ಯಾರಿಗೂ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ, ಒಟ್ಟಿನಲ್ಲಿ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲರೂ ಸೇರಿ ಒಟ್ಟಾಗಿ ಏನು ಗೆಲ್ಲಿಸಿಕೊಡುವ ಕೆಲಸ ಮಾಡಬೇಕು. ಅದರಿಂದಾಗಿ ನೀವು 3 ಸೇರಿ ಅಂದ್ರೆ ನೀವು 4 ಜನ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಒಂದು ಸುದ್ದಿಗೋಷ್ಠಿ ನಡೆಸಿ ನಮ್ಮಲ್ಲಿ ಯಾವುದೇ ರೀತಿಯ ಆಂತರಿಕ ಕಲಹ ಇಲ್ಲ, ಕಿತ್ತಾಟಗಳಿಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಒಂದು ಏನು ಸುದ್ದಿಗೋಷ್ಠಿಯನ್ನು ನಡೆಸಿ ನಂತರ ಟಿಕೆಟ್ ಯಾರಿಗೆ ಅಂತ ಫೈನಲ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರಂತ. ಆದ್ರೆ ಏನು ಈಗ ಚರ್ಚೆ ಆಗ್ತಿದೆ ವಿಚಾರ ಆದ್ರೆ ಉಮೇಶ್ ಅವ್ರಿಗೆ ಅಂದ್ರೆ ಕತ್ತಿಯವರ ಮಗ ಉಮೇಶ್ ಅವರಿಗೆ ಟಿಕೆಟ್ ಕೊಡಲಾಗ್ತದೆ ಎಂಬುದು ಕೂಡ ಒಂದು ರೀತಿಯಾದ ಚರ್ಚೆ ಆಗ್ತಿದೆ. ಇದರ ನಡುವೆ ಮಹಾದೇವಿ ಅವರು ಕೂಡ ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಿದೆ. ಅದರಿಂದಾಗಿ ಸಿದ್ದರಾಮಯ್ಯರು ಇಡೀ ಕುಟುಂಬವನ್ನ ಕರೆಸಿ ಮೀಟಿಂಗ್ ಮಾಡಿ ಸಂಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಇದ್ರ ಬಗ್ಗೆ ಸಿದ್ದರಾಮಯ್ಯರು ಕೂಡ ಈಗ ತಾನೇ ಹೇಳಿಕೆಯನ್ನ ಕೊಟ್ಟಿರೋದು, ನಾನು 3 ಕರೆಸಿ ಮಾತನಾಡಿದ್ದೀನಿ, ಯಾರಿಗೆ ಟಿಕೆಟ್ ಕೊಟ್ಟು ಅವ್ರು ಒಟ್ಟಾಗಿ ಚುನಾವಣೆ ಎದುರಿಸ್ತಾರೆ ಅಂತ ಏನು ಸಿದ್ದರಾಮಯ್ಯರು ಕೂಡ ಹೇಳಿದ್ರು. ಆದ್ರೆ ಮಹಾದೇವಿಯವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಕೇಳಿದಾಗ ಸಿದ್ದರಾಮಯ್ಯರು ನನ್ನ ಮುಂದೆ ಅವರು ಕೂಡ ಒಪ್ಕೊಂಡಿದ್ದಾರೆ, ಟಿಕೆಟ್ ಯಾರಿಗೆ ಕೊಟ್ಟು ಕೂಡ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಕೂಡ ಮಹಾದೇವರು ಒಪ್ಪಿದ್ದಾರೆ. ಆದ್ರೆ ಬಹಿರಂಗವಾಗಿ ಹೊರಗಡೆ ಬಂದ ನಂತರ ಏನ್ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಮಾತ್ರ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅಂತ ಸಿದ್ದರಾಮಯ್ಯರು ಕೂಡ ಹೇಳಿರುವಂತದ್ದು ಸ್ಟೈಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನಿಜಕ್ಕೂ ಕೂಡ ಅಕ್ಕಪಕ್ಕದ ಮನೆಯವ್ರನ್ನ ಸಂಧಾನ ಮಾಡಬಹುದಾದ್ರೆ ಒಂದೇ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನ ಮನವೊಲಿಸೋದಿಲ್ಲ, ಅದು ನಿಜಕ್ಕೂ ಕೂಡ ಅತಿ ದೊಡ್ಡ ಸವಾಲು. ಸೊ ಸಿದ್ದರಾಮಯ್ಯನವರು ಆ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಇದನ್ನ ಬಗೆಹರಿಸಿದ ರೀತಿ ಇತ್ತಲ್ಲ, ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಅತಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.